ಹಲೋ ನಮಸ್ಕಾರ. ಆಡುವ ಮಕ್ಕಳಿಗೆ ಮದುವೆ ಮಾಡಿ ಅವರಿಗೆ ಜವಾಬ್ದಾರಿ ವಹಿಸುವಂಥದ್ದು ಈ ಇತ್ತೀಚಿನವರೆಗೆ ಕಾಣ್ತಾ ಇದೆ. ನಾಗರಿಕ ಸಮಾಜ ಈಗ ಅತ್ಯಂತ ಹೆಚ್ಚು ವಿದ್ಯಾವಂತರಾಗಿದ್ದರೆ ಮತ್ತು ಮಕ್ಕಳು ಸಹ ಆ, ಬೇಗನೆ ಮದುವೆ ಆಗುವುದನ್ನು ನಿರಾಕರಿಸ್ತಾರೆ. ಆದರೆ ಇನ್ನೂ ಸಹ ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೂ ಮಕ್ಕಳನ್ನು ಬಾಲ್ಯ ವಿವಾಹ ಆಗ್ತಾ ಇರೋದು ಕಂಡುಬರ್ತಾ ಇದೆ. ಏನು ಕೋವಿಡ್ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಾಲ್ಯ ವಿವಾಹಗಳಾದವು ಅನ್ನುವಂಥ ವರದಿ ಇದೆ. ಆದರೆ ಆ ವರದಿಯನ್ನು ದಾಟಿ ಸಹ ಈಗ ಹೆಚ್ಚು ಬಾಲ್ಯ ವಿವಾಹಗಳು ಈ ವರ್ಷ ಸಹ ಆಗಿರುವುದು ಕಂಡುಬರ್ತಾ ಇದೆ. ಮತ್ತು ಈಗ ಇರುವಂಥ ಅಂಕಿಅಂಶಗಳನ್ನು ನೋಡಿದರೆ ಕಳೆದ ವರ್ಷ 23 ಮತ್ತು 24ನೇ ಶಾಲೆ ಅಂದರೆ 2024 ಏಪ್ರಿಲ್ನಿಂದ 2025 ಮಾರ್ಚ್ನವರೆಗೂ ಆಗಿರುವಂಥ ಕೊಪ್ಪಳ ಜಿಲ್ಲೆಯಲ್ಲಿ 207 ವಾರ್ಷಿಕ ಬಾಲ್ಯ ವಿವಾಹಗಳನ್ನು ತಡೆದಿರುವಂಥ ಇದಿದೆ. ಅದರಲ್ಲಿ 8 ಪ್ರಕರಣಗಳಲ್ಲಿ FIR ಅನ್ನು ದಾಖಲಾಗಿದೆ. ಅದರ ನಂತರವೂ ಸಹ ಮತ್ತೆ ಏಪ್ರಿಲ್ ಒಂದೇ ತಿಂಗಳಲ್ಲಿ ಅಂದರೆ 2025 ಏಪ್ರಿಲ್ ಒಂದೇ ತಿಂಗಳಲ್ಲಿ 27 ಕರೆಗಳು ಮಕ್ಕಳ ರಕ್ಷಣಾ ಘಟಕಕ್ಕೂ ಮತ್ತು ಬೇರೆ ಬೇರೆ ಇಲಾಖೆಗೆ ಬಂದವು. ಅದರಲ್ಲಿ 27 ಬಾಲ್ಯ ವಿವಾಹಗಳ ಬಗ್ಗೆ ವರದಿಯಾಯಿತು. ಅದರಲ್ಲಿ ಈಗಾಗಲೇ 3 ಪ್ರಕರಣಗಳಲ್ಲಿ ಈಗ ಅವ್ರ ಮೇಲೆ FIR ಆಗಿರುವಂಥದ್ದು ಈಗ ಕಂಡುಬರ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದೆ ಅಂತ ಹೇಳಿದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೇ ಇಲ್ಲಿ ಬಾಲ್ಯ ವಿವಾಹಕ್ಕೆ ತಡೆಯೋದಕ್ಕೆ ಅವರ ಸಹಕಾರ ಇಲ್ಲದೆ ಇರೋದು ಕಂಡುಬರ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನಲ್ಲಿ ಮಾಜಿ ಶಾಸಕರಾಗಿರುವಂಥ ಕಂಪ್ಲಿಯ ಶಾಸಕರಾಗಿರುವಂಥ JN ಗಣೇಶ್ ಸಹ ಆ ಮದುವೆಯಲ್ಲಿ ಭಾಗಿಯಾಗಿದ್ದ. ಅದರ ನಂತರದಲ್ಲಿ ಆತನ ಆ ಮದುವೆಗೆ ಬಾಲ್ಯ ವಿವಾಹವನ್ನು ತಡೆಯಬೇಕಾಗಿದ್ದವನೇ ತಾನೇ ನಿಂತು ಫೋಸನ್ನು ಕೊಟ್ಟರು. ಅದರ ನಂತರ ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಇವ್ರ ಮೇಲೆ ಮತ್ತು ಅವ್ರ ಮೇಲೆ ಪ್ರಭಾವ ಬೀರಿ ಒಂದಿಷ್ಟು ಸಮಯ ಬಾಲ್ಯ ವಿವಾಹ ಪ್ರಕರಣವನ್ನು ದಾಖಲೆ ಮಾಡೋದು ವಿಳಂಬವಾಯಿತು. ಆದರೆ ಮಾಧ್ಯಮಗಳಲ್ಲಿ ವರದಿ ಬಂದ ನಂತರ ಅಲ್ಲಿ ಪ್ರಕರಣ ದಾಖಲಾಯಿತು. ಆದರೆ ಶಾಸಕರನ್ನು ಅಲ್ಲಿ ಹೊಣೆ ಮಾಡಲಿಲ್ಲ. ಅದೇ ರೀತಿ ಇತ್ತೀಚೆಗೆ ಹುಲಿಯ ಹೈದರದಲ್ಲೂ ಸಹ ಒಂದು ಬಾಲ್ಯ ವಿವಾಹ ಆಯಿತು. ಅಲ್ಲಿ ಹಿರಿಯ ಮಕ್ಕಳು ಮತ್ತು ಕಲ್ಯಾಣ ಇಲಾಖೆಯ ACDPO ಸಹ ಅಂದರೆ ಸಹಾಯಕ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಸಂಬಂಧಿಕರೇ ಮದುವೆ ಆದರೂ ಸಹ ಅದು ಪ್ರಕರಣವನ್ನು ದಾಖಲಾಗದೇ ಇರುವಂಥದ್ದು ಮೊದಲು ಕಂಡು ಬಂತು. ನಂತರ ಅದನ್ನು ಒತ್ತಡದ ನಂತರ ಆ ಪ್ರಕರಣ ಇತ್ತೀಚೆಗೆ ರಾಜ್ಯದಲ್ಲಿ ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ತಿಂಗಳಲ್ಲಿ ಅಂದರೆ ಈ ಏಪ್ರಿಲ್ನಲ್ಲಿ ನಡೆದಿರ್ತಕ್ಕಂತಹ ಅಕ್ಷಯ ತೃತೀಯ ಬಸವ ಜಯಂತಿಯ ಸಂದರ್ಭದಲ್ಲಿ ನಡೀತಕ್ಕಂಥ ಸಾಮೂಹಿಕ ವಿವಾಹದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆಯಬಹುದು ಅಂತಕ್ಕಂಥ ಉದ್ದೇಶದಿಂದ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಾಗಿಯೂ ಕೂಡ ಬಾಲ್ಯ ವಿವಾಹಗಳು ನಡೆದಿರ್ತಕ್ಕಂತಹ ಉದಾಹರಣೆಗಳು ನಮಗೆ ಆಯೋಗದ ಗಮನಕ್ಕೆ ಬಂದಿರತಕ್ಕಂತಹದ್ದು. ಈ ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದಂತೆ ಹೇಳಬೇಕಂತ ಹೇಳಿದ್ರೆ ಈ ತಿಂಗಳಲ್ಲಿಯೇ ಅಂದರೆ ಏಪ್ರಿಲ್ನಲ್ಲಿಯೇ ಸುಮಾರು 26 ಪ್ರಕರಣಗಳು ಮಾಹಿತಿ ಬಂದಿದ್ದು, ಅದರಲ್ಲಿ 22 ಪ್ರಕರಣಗಳನ್ನು ತಡೆದಿದ್ದಾರೆ. ಹಾಗೆ 2 ಪ್ರಕರಣಗಳನ್ನು ದಾಖಲಿಸಿದ್ದಾರೆ, ಅಂದರೆ ಮದುವೆ ಆಗಿರ್ತಕ್ಕಂಥ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಇಲ್ಲಿ ಯಾಕೆ ಇಷ್ಟೊಂದು ಯಥೇಚ್ಛವಾಗಿ ಮದುವೆಗಳು ನಡೀತಾ ಇದ್ದಾವೆ ಅಂತಂದರೆ ಸಾಕಷ್ಟು ಇಲಾಖೆಗಳು ಇದರಲ್ಲಿ ಭಾಗವಹಿಸಿ ಬಾಲ್ಯ ವಿವಾಹವನ್ನು ನಿಲ್ಲಿಸ್ತಕ್ಕಂತಹ ಕೆಲಸ ಆಗಬೇಕು. ಆದರೆ ಇಲಾಖೆಗಳ ಒಂದು ಸಹಕಾರದ ಕೊರತೆಯಿಂದಾಗಿ ಬೇರೆ ಬೇರೆ ಅಧಿಕಾರಿಗಳು ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇರೋದ್ರಿಂದ ಒಂದೆರಡು ಇಲಾಖೆಗಳು ಮಾತ್ರ ಸಕ್ರಿಯವಾಗಿ ಬಾಲ್ಯ ವಿವಾಹವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾವೆ. ಪ್ರಯತ್ನ ಪಟ್ಟಾಗಿಯೂ ಕೂಡ ಸಿಗಬೇಕಾಗಿರ್ತಕ್ಕಂಥ ಸಹಕಾರನೂ ಕೂಡ ಕೆಲವೊಂದು ಇಲಾಖೆಗಳಿಂದ ಸಿಗ್ತಾ ಇಲ್ಲ. ಇಲ್ಲಿ ಕಂಡುಬರೋದೇನಂತ ಹೇಳಿದರೆ ಕೇವಲ ಇದು ಕಾಟಾಚಾರಕ್ಕೆ ಸರ್ಕಾರದ ಇಲಾಖೆಗಳು ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವುಗಳನ್ನು ಪ್ರಚಾರ ಮಾಡ್ತಾರೆ ಹೊರತು ಇಲ್ಲಿ ನಿಜವಾಗಿಯೂ ಬಾಲ್ಯ ವಿವಾಹವನ್ನು ತಡೆಯೋದಕ್ಕೆ ಇಲ್ಲಿ ತಡೆಯೋದಕ್ಕೆ ಅವರು ಪ್ರಯತ್ನ ಪಡದೇ ಇರುವುದು ಕಂಡುಬರ್ತಾ ಇದೆ. ಮುಖ್ಯವಾಗಿ ಇಲ್ಲಿ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬಾರ್ದು ಅನ್ನುವಂಥ ನಿಯಮವಿದೆ. ಆ ನಿಯಮವನ್ನು ಬಿಡಬೇಕು ಮತ್ತು ಯಾಕಂದರೆ ಅವ್ರದ್ದು ಆ ಬಾಲಕಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಗಟ್ಟಿಯಾಗಬೇಕು ಮತ್ತು ಆಕೆಯನ್ನು ತನ್ನ ಜೀವನದ ಮೇಲೆ ತಾನು ಕಳೆದುಕೊಂಡು ಮತ್ತು ಮಾನಸಿಕವಾಗಿ ಸಿದ್ಧವಾಗಿರುವಂಥ ಇದಕ್ಕಾಗಿ ಒಂದು 18 ವರ್ಷದ ಇವುಗಳನ್ನು ವಯಸ್ಸನ್ನು ಮಿತಿಯನ್ನು ಇಟ್ಟುಕೊಂಡು ಈಗ ಬಾಲ್ಯ ವಿವಾಹವನ್ನು ಅದರ ಒಳಗೆ ಮಾಡಿದರೆ ಅದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಲ್ಲಿ ಬರ್ತದೆ. ಈ ಮಧ್ಯೆ ಏನಂತ ಈ ಕೊಪ್ಪಳ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು
ಮತ್ತು ಹಿರಿಯ ಏನು ಜಿಲ್ಲಾಧಿಕಾರಿಗಳವರೆಗೂ ಸಹ ಅಧಿಕಾರಿಗಳ ಮೇಲೆ ನಿಗಾ ವಹಿಸಬೇಕು ಅನ್ನುವಂಥದ್ದಿದೆ. ಜೊತೆಗೆ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳನ್ನು ಬಾಲ್ಯ ವಿವಾಹನ ಮುಕ್ತ ಗ್ರಾಮ ಪಂಚಾಯತಿಯರ ಅದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಡುವಂಥ ಯೋಜನೆಯು ಸಹ ಇದೆ ಮತ್ತು ವ್ಯಾಪಕವಾಗಿ ಪ್ರಚಾರ ಮಾಡ್ತಾರೆ. ಆದರೆ ಅನುಷ್ಠಾನದಲ್ಲಿ ಇಲ್ಲಿ ತಪ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ. ಯಾಕಂತ ಹೇಳಿದರೆ ಅನುಷ್ಠಾನದಲ್ಲಿ ಬಂದಾಗ ವೈಯಕ್ತಿಕವಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ತಮ್ಮ ವೈಯಕ್ತಿಕ ವಿಷಯದಲ್ಲಿ ಈ ಬಾಲ್ಯ ವಿವಾಹವನ್ನು ತಡೆಗಟ್ಟೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಆದರೆ ಬೇರೆ ವಿಷಯಗಳ ಏನು ಬೇರೆಯವರು ಬಾಲ್ಯ ವಿವಾಹ ಮಾಡಿದಾಗ ಅಷ್ಟು ಮಾತಾಡ್ತಾರೆ ಅನ್ನುವಂಥ ಇದು ಉದಾಹರಣೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಒಂದು ಸರ್ಕಾರ ಈ ನಿಟ್ಟಿನಲ್ಲಿ ಇಷ್ಟು ಕಠಿಣ ಕ್ರಮ ಬೇಕು ಮತ್ತು ಬೇಗ ನ್ಯಾಯ ವಿಳಂಬವಾಗದೆ ಮತ್ತು ಬಾಲ್ಯ ವಿವಾಹವನ್ನು ಆಗದಿರೋದಕ್ಕೆ ಎಷ್ಟೆಲ್ಲ ಕ್ರಮ ಬೇಕು ಆ ಕ್ರಮ ಕೈಗೊಂಡ್ರೆ ಮಾತ್ರ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಬಾಲ್ಯ ವಿವಾಹ ತಡೆಯೋದಕ್ಕೆ ಎಲ್ಲ ರೀತಿಯ ಅನುಕೂಲವಾಗುತ್ತೆ ಮತ್ತು ಬಾಲ್ಯ ವಿವಾಹ ತಡೆಯಲು ಸಾಧ್ಯವಾಗ್ತದೆ ಅನ್ನೋದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ. ಬಾಲ್ಯ ವಿವಾಹ ಮುಕ್ತ ಭಾರತ ಒಂದು ಅಭಿಯಾನವನ್ನು ಕೂಡ ನಾವೀಗ ಜಾರಿಗೆ ತರೋದ್ರ ಮುಖಾಂತರ ಸಾಕಷ್ಟು ಕಡೆಗೆ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನ ನೀಡ್ತೀವಿ. ಅದು ಆನ್ಲೈನ್ನಲ್ಲಿ ಬರ್ತಾ ಇರುತ್ತೆ. ನಾನು ಯಾವುದೇ ಬಾಲ್ಯ ವಿವಾಹಗಳು ಕಂಡು ಬಂದಲ್ಲಿ ಮತ್ತು ಯಾವುದೇ ಬಾಲ್ಯ ವಿವಾಹಗಳು ನಡೀತಾ ಇದ್ದಲ್ಲಿ ನಾನು ಸೂಕ್ತ ಕ್ರಮ ವಹಿಸ್ತೀನಿ ಅಂತ ಹೇಳಿ ಭದ್ರಾಗೋದಕ್ಕೆ ಅದು ಒಂದು ಪ್ರಮಾಣ ಪತ್ರವು ಕೂಡ ಸಿಗುವಂತಹ ಸಾಧ್ಯತೆಯನ್ನ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಗೊಂಡ್ಬಂದಿದೆ. ಅದನ್ನು ಕೂಡ ನಾವು ಎಲ್ಲ ಕಡೆಗೂ ಜಾರಿಗೆ ತಗೊಂಡ್ಬಂದಿದ್ವಿ. ಇತ್ತೀಚೆಗೆ ನಾವು 15ರಿಂದ 18 ವರ್ಷದ ಒಳಗಡೆ ಮಕ್ಕಳು ಹೆಚ್ಚಿನ ಒಂದು ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇರೋದ್ರಿಂದ ಕಾಲೇಜಿನ ಪ್ರಿನ್ಸಿಪಲ್ಗಳನ್ನು ಕೂಡ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳನ್ನಾಗಿ ಮಾಡಿ ಅವರಿಗೆ ಅಲ್ಲೇ ಅರಿವು ಮೂಡಿಸಬೇಕು. ಅಂತಹ ಶಾಲೆಯಿಂದ ಕಾಲೇಜಿನಿಂದ ಹೊರಗೋಗಿರುವಂತಹ ಮಕ್ಕಳನ್ನ ಮತ್ತೆ ಮದುವೆ ಆಗುವಂತಹ ಮಕ್ಕಳು, ಎಂಗೇಜ್ಮೆಂಟ್ ಆಗಿರುವಂತಹ ಮಕ್ಕಳು ಏನಾದರೂ ಅವ್ರಿಗೆ ಗಮನಕ್ಕೆ ಬಂದ್ರೆ ತಕ್ಷಣ ಇಲಾಖೆಯ ಸಂಪರ್ಕದೊಂದಿಗೆ ಅಂತಹ ವಿವಾಹಗಳನ್ನು ತಡೆಯೋದಕ್ಕೂ ಕೂಡ ಪ್ರಯತ್ನವನ್ನ ಇಲಾಖೆಯಿಂದ ಮಾಡ್ತಾ ಇದ್ವಿ. ಶರಣಪ್ಪ ನ್ಯೂಸ್ 18 ಕೊಪ್ಪಳ.